ವೆಲ್ಕಮ್ ಬ್ಯಾಕ್ ಟು ಶ್ರೀ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ತುಂಬಾ ದಿನದಿಂದ ಬಂದಿದ್ದಂತ ರಿಕ್ವೆಸ್ಟೆಡ್ ಡಿಸೈನ್ ಅನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ಡಿಸೈನ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಡಿಸೈನ್ಗೆ ನನ್ನ ರೆಗ್ಯುಲರ್ ನಿಡಲ್ ನಂಬರ್ 10 ನ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ ತಗೊಂಡಿದ್ದೀನಿ. ಮೊದಲಿಗೆ ಈ ರೀತಿ ಸ್ಯಾರಿಗೆ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಲಾಕ್ ಆದ್ಮೇಲೆ ಆ ಲಾಕ್ ನ ಪಕ್ಕದಲ್ಲೇನೆ ಒಂದು ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ, ಅಂದ್ರೆ ಒಂದು ಸಿಂಗಲ್ ಲಾಕ್. ಇವಾಗ ಚೈನ್ ಹಾಕೊಳ್ಳೋಣ. ಸಿಂಗಲ್ ಕ್ರೋಶೆ ಆದ್ಮೇಲೆ ನಾನು ಚೈನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1 2 3 4 ಚೈನ್ ಹಾಕೊಳ್ಳಿ. ಈ ತರ ಸ್ಟ್ರೈಟ್ ಆಗಿ ನೋಡ್ಕೊಳ್ಳಿ 4 ಚೈನ್ ಎಲ್ಲಿಗೆ ರೀಚ್ ಆಗುತ್ತೋ ಅಂತ ಅಲ್ಲಿಗೆ ನಾವು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಚೆಕ್ ಮಾಡ್ಕೊಳ್ಳಿ ಲಾಕ್ ಆದ್ಮೇಲೆ ಎಲ್ಲಾದ್ರೂ ಸುಕ್ಕು ಬಂದಿದ್ಯಾ ಅಥವಾ ಎಕ್ಸಾಕ್ಟ್ ಪಾಯಿಂಟ್ ಗೆ ನಾವು ಲಾಕ್ ಮಾಡಿದೀವ ಅಂತ. ಫ್ರೆಂಡ್ಸ್, ಹಾಗೇನೆ ಯಾರಾದ್ರೂ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡ್ಬೇಕು ನಾನ್ ಯೂಸ್ ಮಾಡೋದು ಅಂತ ಅಂದ್ರೆ ಇಲ್ಲಿ ವಿಡಿಯೋ ಮೇಲ್ಗಡೆ ಬ್ಲೂ ಕಲರ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ, ಆ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಅವರ ಒಂದು ಶಾಪ್ ಡೀಟೇಲ್ಸ್, ವೆಬ್ಸೈಟ್ ಡೀಟೇಲ್ಸ್ ನ ಮೆನ್ಷನ್ ಮಾಡಿರ್ತೀನಿ. ಮತ್ತೆ ಇವಾಗ 6 ಚೈನ್ಗಳನ್ನ ಹಾಕೊಂಡಿದೀನಿ. 6 ಚೈನ್ ಹಾಕೊಂಡು ಈ ರೀತಿ ಸ್ಟ್ರೈಟ್ ಆಗಿ ನೋಡ್ಕೊಂಡು 1-2 ಪಾಯಿಂಟ್ ಆಗುವಷ್ಟು ಈ ರೀತಿ 2ರಿಂದ 3 ಪಾಯಿಂಟ್ ಆಗುವಷ್ಟು ಈ ರೀತಿ ಒಳಗಡೆಗೆ ನೀಡಲ್ನ ತಗೊಂಡು ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಿ ಆದ್ಮೇಲೆ ಮತ್ತೆ 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 4 ಚೈನ್ ನ ಮಾತ್ರ ಈ ರೀತಿ ಸ್ಟ್ರೈಟ್ ಆಗಿ ಇಟ್ಟಿನೇ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದ್ಮೇಲೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ ಸುಕ್ ಬರೋ ಚಾನ್ಸಸ್ ಇರುತ್ತೆ, ಸೊ ಹಾಗಾಗಿ ಸ್ವಲ್ಪ ಚೆಕ್ ಮಾಡ್ಕೋತಾ ಇರ್ಬೇಕು. ಇವಾಗ ಲಾಕ್ ಮಾಡಿದ್ವಿ ಅಲ್ವಾ, ಆ ಲಾಕ್ ನ ಪಕ್ಕದಲ್ಲೇ ಇನ್ನ ಒಂದು ಲಾಕ್ ಅಂದ್ರೆ ಸಿಂಗಲ್ ಕ್ರೋಶೆ, ಮತ್ತೆ ಅದ್ರ ಪಕ್ಕ ಇನ್ನ ಒಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಬರುತ್ತೆ. 4 6 4 ಆದ್ಮೇಲೆ 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ಹಾಕೊಂಡಿದೀನಿ. 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕಿ ಆದ್ಮೇಲೆ ಮತ್ತೆ ರಿಪೀಟ್ ಫಸ್ಟ್ ಏನ್ ಮಾಡಿದ್ವಿ ಅಲ್ವಾ ಅದನ್ನೇ ರಿಪೀಟ್ ಮಾಡ್ಕೊಳ್ಳೋದು. ಮತ್ತೆ ಇವಾಗ 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 4 ಚೈನ್ ನ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಬೇಕು. ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡ್ಬೋದು. ಆನ್ಲೈನ್ ಆಫ್ಲೈನ್ 2 ಕ್ಲಾಸಸ್ ಇರುತ್ತೆ. ನಿಮ್ಗೆ ಆನ್ಲೈನ್ ಕ್ಲಾಸಸ್ ಅಂತ ಅಂದ್ರೆ ಯಾವ್ದು ರೆಕಾರ್ಡೆಡ್ ಇರೋದಿಲ್ಲ, ಲೈವ್ ಕ್ಲಾಸಸ್ ಇರುತ್ತೆ. ಡೈಲಿ ನಿಮ್ಗೆ ಲೈವ್ ಕ್ಲಾಸಸ್ ಇರುತ್ತೆ. ಸೊ ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗ್ಬೋದು. 6 ಚೈನ್ ನ ಈ ರೀತಿ ಒಳಗಡೆಗೆ ಇಟ್ಕೋಬೇಕು. 2ರಿಂದ 3 ಪಾಯಿಂಟ್ ಇಟ್ಟು ಲಾಕ್ ಮಾಡ್ಬೇಕು. ಮತ್ತೆ 4 ಚೈನ್ಗಳನ್ನ ಹಾಕೋಬೇಕು. 4 ಚೈನ್ ನ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಬೇಕು. ಎಲ್ಲೆಲ್ಲಿ 4 ಚೈನ್ ಹಾಕ್ತಿವಿ ಅಲ್ವಾ ಅದನ್ನ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಬೇಕು. 6 ಚೈನ್ ನ ಮಾತ್ರ 2ರಿಂದ 3 ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಬೇಕು. ನೋಡಿ 4 ಚೈನ್ ಲಾಕ್ ಮಾಡಿ ಆದ್ಮೇಲೆ ಇದ್ರ ಪಕ್ಕನ 2 ಎಕ್ಸ್ಟ್ರಾ ಲಾಕ್ ಗಳನ್ನ ಮಾಡ್ಕೋತೀನಿ, ಅಂದ್ರೆ 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೋತೀನಿ. ಫ್ರೆಂಡ್ಸ್, ಸುಮಾರು ಜನ ಕೇಳ್ಬೋದು ತುಂಬಾ ಗ್ಯಾಪ್ ಆಯ್ತು ಅಂತ ಹೇಳ್ಬಿಟ್ಟು. ನಂಗೆ ಥ್ರೋಟ್ ಇನ್ಫೆಕ್ಷನ್ ಆಗಿದ್ರಿಂದ ಕರೆಕ್ಟ್ ಆಗಿ ವಾಯ್ಸ್ ಬರ್ತಾ ಇರ್ಲಿಲ್ಲ, ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಯ್ತು ಅಷ್ಟೇ. ಮತ್ತೆ ಹಬ್ಬ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇಂದ ನಿಮ್ಗೆ ಅವಾಗವಾಗ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ನೋಡಿ ಇವಾಗ ಏನ್ ಮಾಡಿದ್ದೆ ಅಲ್ವಾ, ನಾನು ಸ್ಯಾರಿ ಪಲ್ಲು ಬ್ಯಾಕ್ ಗ್ರೌಂಡ್ ಮೇಲಿಟ್ಟು ತೋರಿಸ್ತಾ ಇದ್ದೀನಿ. ಕರೆಕ್ಟ್ ಆಗಿ ಕಾಣಿಸುತ್ತೆ. ಇವಾಗ 4 6 4 ಹಾಗೆ 2 ಎಕ್ಸ್ಟ್ರಾ ಲಾಕ್. ಮತ್ತೆ ಇವಾಗ 4 6 4 ಹಾಕೋಬೇಕು. 4 ಚೈನ್ ನ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡಿ ಮತ್ತೆ 6 ಚೈನ್ ಹಾಕ್ತಿವಲ್ವಾ ಅದನ್ನ 2 ಪಾಯಿಂಟ್ಸ್ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. 4 6 4 ಮಾಡ್ಕೊಳ್ಳಿ. 5 6 5 ಮಾಡ್ಕೋಬೇಡಿ. ಈ ತರ ಮಾಡ್ಕೊಂಡಾಗ ನಮ್ಗೆ ನೆಕ್ಸ್ಟ್ ವರ್ಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈ ಒಂದು ಡಿಸೈನ್ಗೆ ಬೇಸ್ ಲೈನ್ ಕೌಂಟಿಂಗ್ಸ್ ಏನಿದೆ ಅಲ್ವಾ, ಚೈನ್ ಕೌಂಟಿಂಗ್ಸ್, ಸೊ ಅದೇ ಇರಬೇಕು. ಅದೇ ರೀತಿ ವರ್ಕ್ ಅನ್ನ ಮಾಡ್ಕೊಳ್ಳಿ. ಇದೇ ತರ ಫುಲ್ ಎಂಡ್ ವರ್ಗು ಕಂಟಿನ್ಯೂ ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇರ್ಬೋದು ಫುಲ್ ಎಂಡ್ ವರ್ಗು ಮಾಡಿದೀನಿ. ಮತ್ತೆ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ಫಸ್ಟ್ ಎಲ್ಲಿಗೆ ಲಾಕ್ ಮಾಡಿದ್ದೆ ಅಲ್ವಾ ಸೀರೆಗೆ, ಅದೇ ಪಾಯಿಂಟ್ ಗೆ ಲಾಕ್ ಮಾಡ್ಕೊಂಡು ಒಂದು ಎಕ್ಸ್ಟ್ರಾ ಲಾಕ್ ನ ಮಾಡಿದ್ದೆ ಅಲ್ವಾ ಅದ್ರ ಮೇಲ್ಗಡೆಗೆ ಒಂದು ಮತ್ತೆ ಲಾಕ್ ಅನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಎಕ್ಸ್ಟ್ರಾ ಲಾಕ್ ನ ಒಳಗಡೆಗೆ ಒಂದು ಲಾಕ್. ಸೀರೆ ಟಚ್ ಮಾಡ್ತಾ ಇಲ್ಲ, ಲಾಕ್ ಒಳಗಡೆನೆ ಮಾಡ್ತಿರೋದು. ಇವಾಗ ಸೂಜಿ ಮೇಲೆ 2 ಸತಿ ದಾರಾನ ತಗೊಳ್ಳೋಣ. ಡೈರೆಕ್ಟ್ ಆಗಿ 6 ಚೈನ್ ಹಾಕಿದ್ವಿ ಅಲ್ವಾ, ಈ ಒಂದು ಗ್ಯಾಪ್ಗೆ ನೀಡಲ್ನ ಹಾಕಿ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 3 ಸತಿ ಬರುತ್ತೆ ಇದು. ತ್ರಿಬಲ್ ಕ್ರೋಶೆ ಮಾಡಿ ಆದ್ಮೇಲೆ ನಾವಿವಾಗ 3 ಚೈನ್ ನ ಹಾಕೊಳ್ಳೋಣ. 3 ಚೈನ್ ಹಾಕೊಂಡು ನಾವೇನ್ ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ ಅದೇ ತ್ರಿಬಲ್ ಕ್ರೋಶೆಗೆ 3 ಚೈನ್ ನ ನಾವು ಲಾಕ್ ಮಾಡ್ಕೋಬೇಕು. ಮತ್ತೆ ಇವಾಗ ತ್ರಿಬಲ್ ಕ್ರೋಶೆ ಸೇಮ್ 6 ಚೈನ್ ನ ಗ್ಯಾಪ್ ಒಳಗಡೆಗೆ ಮಾಡ್ಕೋಬೇಕು.
ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡ್ಬೇಕಾದ್ರೆ ತೀರಾ ಲೂಸ್ ಆಗಿ ಸ್ಟಿಚಸ್ ನ ವರ್ಕ್ ಮಾಡ್ಕೋಬೇಡಿ. ಹಾಗೆ ಈ ಒಂದು ಡಿಸೈನ್ ಇವತ್ ನಾನು ಮಾಡ್ತಿರೋದಕ್ಕೆ 6 ಎಳೆ ದಾರ ತಗೊಂಡಿರೋದು. 3 ಚೈನ್ ಹಾಕಿ ಅದೇ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ತ್ರಿಬಲ್ ಕ್ರೋಶೆಗಳು ಹಾಗೆ ನಾವು ಮಾಡ್ತಾ ಇರೋ ವರ್ಕ್ ಸ್ವಲ್ಪ ದಪ್ಪ ಕಾಣಿಸ್ಬೇಕು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ನೀವು 6 ಎಳೆ ಬದಲು 8 ಎಳೆ ದಾರ ತಗೊಂಡು ವರ್ಕ್ ಮಾಡ್ಕೋಬಹುದು. 8 ರಿಂದ 10 ಎಳೆ ದಾರದಲ್ಲೂ ವರ್ಕ್ ಮಾಡ್ಕೋಬಹುದು. ಆವಾಗ ತುಂಬಾ ತಿಕ್ಕಾಗಿ ಬರುತ್ತೆ ಡಿಸೈನ್ ಇದು. ಮತ್ತೆ ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಸೇಮ್ 6 ಚೈನ್ ನ ಗ್ಯಾಪ್ ಒಳಗಡೆಗೆ ನಾನು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ತ್ರಿಬಲ್ ಕ್ರೋಶೆ ಆದ್ಮೇಲೆ 3 ಚೈನ್ ಹಾಕೊಳ್ಳಿ. ಅದೇ ತ್ರಿಬಲ್ ಕ್ರೋಶೆಗೆ ಲಾಕ್ ಅನ್ನ ಮಾಡ್ಕೊಳ್ಳಿ. ಲಾಕ್ ಆದ್ಮೇಲೆ ಸೊ ಇದೇ ತರ ರಿಪೀಟ್ ನಾವು ಮಾಡ್ಕೋಬೇಕು 6 ಚೈನು ಫಿಲ್ ಆಗೋವರ್ಗುನು. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಎಲ್ಲೆಲ್ಲಿ ಏನೇನು ಚೇಂಜಸ್ ಮಾಡ್ಕೋತೀವಿ ಅನ್ನೋದು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗತ್ತೆ. ಮತ್ತೆ ತ್ರಿಬಲ್ ಕ್ರೋಶೆ 3 ಚೈನ್ ಹಾಕೊಂಡು ಅದೇ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬಹುದು. ಇಲ್ಲಿ 3 ಚೈನ್ ಹಾಕೋ ಜಾಗದಲ್ಲಿ ಬೇಕು ಅಂದ್ರೆ ನೀವು 4 ಚೈನ್ ಕೂಡ ಹಾಕೋಬಹುದು. ಆದಷ್ಟು ಲೆಂತ್ ನ ನಾವು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಬೇಕು. ತ್ರಿಬಲ್ ಕ್ರೋಶೆ ಲೆಂತ್ ಒಂದು ಚಿಕ್ಕದು ಒಂದು ದೊಡ್ಡದು ಈ ತರ ಲೆಂತ್ ಗಳನ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ತ್ರಿಬಲ್ ಕ್ರೋಶೆ ಆದ್ಮೇಲೆ 3 ಚೈನ್ ಅದೇ ತ್ರಿಬಲ್ ಕ್ರೋಶೆಗೆ ಲಾಕ್. ಸೊ ಇಲ್ಲಿ ಟೋಟಲ್ ಆಗಿ 5 ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡಿದೀವಿ. ಇವಾಗ ಇಲ್ಲಿ ಒಂದು ಹ್ಯಾಂಗಿಂಗ್ ಲೋರಿಯಲ್ ನ ನಾನು ಆಡ್ ಮಾಡ್ಕೊತಾ ಇದ್ದೀನಿ. ಅಂದ್ರೆ ಈ ತರ ಬೀಡ್ ನ ಕೇಳಿದ್ರೆ ನಿಮ್ಗೆ ಶಾಪ್ ಅಲ್ಲಿ ಸಿಗುತ್ತೆ. ಸೊ ಇದನ್ನ ಕರೆಕ್ಟ್ ಆಗಿ ಇಲ್ಲಿ ಹೋಲ್ ಏನಿದೆ ಅಲ್ವಾ, ಕರೆಕ್ಟ್ ಆಗಿ ಕೈಯಲ್ಲಿ ಬೆಂಡ್ ಮಾಡ್ಕೊಳ್ಳಿ. ಆ ಹೋಲ್ ಬಂದು ಕ್ರಾಸ್ ಆಗಿರುತ್ತೆ. ಕರೆಕ್ಟ್ ಆಗಿ ಬೆಂಡ್ ಮಾಡ್ಕೊಂಡು ಸ್ಟ್ರೈಟ್ ತಗೊಳ್ಳಿ. ಆಮೇಲೆ ಅದನ್ನ ಈ ತರ ಇನ್ಸರ್ಟ್ ಮಾಡ್ಕೋಬೇಕು. ಇನ್ಸರ್ಟ್ ಮಾಡ್ಕೊಂಡು ಲಾಕ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಮತ್ತೆ ತ್ರಿಬಲ್ ಕ್ರೋಶೆ. ತ್ರಿಬಲ್ ಕ್ರೋಶೆ ಆದ್ಮೇಲೆ ಮತ್ತೆ 3 ಚೈನ್ ಹಾಕೋತೀವಿ. ಅದೇ ತ್ರಿಬಲ್ ಕ್ರೋಶೆಗೆ ಲಾಕ್ ಅನ್ನ ಮಾಡ್ಕೋತೀವಿ. ಮತ್ತೆ ತ್ರಿಬಲ್ ಕ್ರೋಶೆ ಇಲ್ಲಿ 5 ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ. ಸೊ ಬೀಡ್ ನ ಹಾಕದ್ಮೇಲೆ ಕೂಡ 5 ಮಾಡ್ಬೇಕು. ಸೊ ನಾನು ಪೂರ್ತಿ ಆರ್ಚ್ ನ ಕಂಪ್ಲೀಟ್ ಮಾಡಿ ನಿಮ್ಗೆ ಡಿಸೈನ್ ನ ತೋರಿಸ್ತೀನಿ. ಹಾಗೆ ಯಾವ ರೀತಿ ಆರ್ಚ್ ನ ಎಂಡ್ ಮಾಡ್ಕೋತೀನಿ ಅನ್ನೋದನ್ನ ಕೂಡ ತೋರಿಸ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ನೋಡಿ ಆರ್ಚ್ ಕಂಪ್ಲೀಟ್ ಆಗಿದೆ. ಒಟ್ಟು ನಾನು 10 ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೊಂಡಿದ್ದೀನಿ. ನೋಡಿ ಈ ತರ ಬಂದಿದೆ. ಈ ತರ ನಮ್ಗೆ ಬೀಡು ಹ್ಯಾಂಗಿಂಗ್ ಆಗುತ್ತೆ. ಕೆಲವೊಂದ್ಸತಿ ಬೀಡು ಸ್ಟಿಫ್ ಆಗಿ ಇರುತ್ತೆ. ಯಾಕೆ ಅಂತ ಅಂದ್ರೆ ನಾವು ಬೀಡ್ ನ ಮಿಡಲ್ ಅಲ್ಲಿ ನಮ್ಗೇನು ಹೋಲ್ ಇರುತ್ತಲ್ವಾ, ಆ ಹೋಲ್ ನ ಸ್ಟ್ರೈಟ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಅಂತ ಅಂದಾಗ ಆ ತರ ಆಗುತ್ತೆ. ಇವಾಗ ಇದನ್ನ ಡೈರೆಕ್ಟ್ ಆಗಿ ಇಲ್ಲಿ 4 ಚೈನ್ ಫಸ್ಟ್ ಲಾಕ್ ಇದೆ ಅಲ್ವಾ, ಅಂದ್ರೆ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ವಾ, ಆ ಲಾಕ್ ಒಳಗಡೆ ಲಾಕ್ ಮಾಡ್ಕೊತಾ ಇದೀನಿ. ಲಾಕ್ ಆದ್ಮೇಲೆ ಇವಾಗ ಒಂದು ಬೀಡ್ ಅನ್ನ ಹಾಕೋತಾ ಇದೀನಿ. ಬೀಡ್ ಹಾಕೊಂಡು ಬೀಡ್ ನ ಬೇಕಾದ್ರೆ ಲಾಕ್ ಮಾಡ್ಕೊಳ್ಳಿ, ಇಲ್ಲ ಹಾಗೇನೂ ಹಾಕ್ಬೋದು. ನಾನು ಲಾಕ್ ಮಾಡ್ಕೊಂಡು ಒಂದು ಸಿಂಗಲ್ ಕ್ರೋಶೆನ ಸ್ಕಿಪ್ ಮಾಡಿ ಎರಡನೇ ಸಿಂಗಲ್ ಕ್ರೋಶೆಗೆ ನಾನು ಲಾಕ್ ಅನ್ನ ಮಾಡ್ಕೊಂಡೆ. ನೋಡಿ ಇದು ಈ ರೀತಿ ಬರುತ್ತೆ. ಮತ್ತೆ ತ್ರಿಬಲ್ ಕ್ರೋಶೆ ಎಲ್ಲಿಗೆ ಅಂತ ಅಂದ್ರೆ ಡೈರೆಕ್ಟ್ ಆಗಿ 6 ಚೈನ್ ನ ಗ್ಯಾಪ್ ಒಳಗಡೆಗೆ ತ್ರಿಬಲ್ ಕ್ರೋಶೆ. ಇಲ್ಲಿ ಹೆಂಗ್ ಮಾಡ್ತೀವಿ ಅಂದ್ರೆ ಲಾಕ್ ಇಂದ ತ್ರಿಬಲ್ ಕ್ರೋಶೆ ವರ್ಕ್ ನ ಸ್ಟಾರ್ಟ್ ಮಾಡಿ ಆರ್ಚ್ ಎಂಡ್ ಮಾಡ್ಬೇಕಾದ್ರೆ ಲಾಕ್ ಮೇಲೆ ಎಂಡ್ ಮಾಡ್ತೀವಿ. ಅಂದ್ರೆ ಆರ್ಚ್ ಸ್ಟಾರ್ಟ್ ಮಾಡೋದು ಡೈರೆಕ್ಟ್ ಆಗಿ ಲಾಕ್ ಮೇಲಿಂದಾನೇ ಸ್ಟಾರ್ಟ್ ಮಾಡ್ತೀವಿ, ಎಂಡ್ ಕೂಡ ಡೈರೆಕ್ಟ್ ಆಗಿ ಲಾಕ್ ಮೇಲೆನೆ ಎಂಡ್ ಮಾಡ್ಕೋತೀವಿ. ಇದೇ ತರ ಎಲ್ಲಾ ಆರ್ಚ್ ಗಳನ್ನ ನಾವು ವರ್ಕ್ ಅನ್ನ ಮಾಡ್ಕೋಬೇಕು. ನಾನಿಲ್ಲಿ ನಿಮ್ಗೆ 2 ಆರ್ಚ್ ಗಳನ್ನ ಮಾಡಿ ತೋರಿಸ್ತೀನಿ. ಸೊ ನೋಡಿ ಸ್ವಲ್ಪ ಹತ್ರದಿಂದ ತೋರಿಸ್ತಾ ಇದ್ದೀನಿ. ತುಂಬಾನೇ ನೀಟಾಗಿ ಬಂದಿದೆ. ಸೊ 2 ಆರ್ಚ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು ನೀವು. 2 ಆರ್ಚ್ ಆದ್ಮೇಲೆ ಈ ರೀತಿ ಕಾಣಿಸುತ್ತೆ. ನಮ್ಗೆ ಕರೆಕ್ಟ್ ಆಗಿ ನಮ್ಗೆ ಲೆಂತ್ ನ ಬ್ಯಾಲೆನ್ಸ್ ಮಾಡ್ಕೊಂಡಾಗ ಡಿಸೈನ್ ಅನ್ನೋದು ನೀಟಾಗಿ ಬರುತ್ತೆ. ಇದೇ ತರ ಸೀರೆ ಪೂರ್ತಿ ಮಾಡ್ಕೊಂಡಾದ್ಮೇಲೆ ಈ ರೀತಿ ಕಾಣಿಸುತ್ತೆ ನಮ್ಗೆ. ಕರೆಕ್ಟ್ ಆಗಿ ಲೋರಿಯಲ್ಸ್ ಅಲ್ಲಿ ಹೋಲ್ ಏನಿರುತ್ತೆ ಅದನ್ನ ನಾವು ಕರೆಕ್ಟ್ ಆಗಿ ಸೆಂಟರ್ಗೆ ಅಡ್ಜಸ್ಟ್ ಮಾಡ್ಕೊಂಡಾಗ ನಮ್ಗೆ ಆ ಕಡೆ ಈ ಕಡೆ ಕ್ರಾಸ್ ಆಗಿ ಕಾಣಿಸೋದಿಲ್ಲ. ಕರೆಕ್ಟ್ ಆಗಿ ಸೆಂಟರ್ ನಲ್ಲೇ ಹ್ಯಾಂಗಿಂಗ್ ತರ ಆಗತ್ತೆ. ಹ್ಯಾಂಗಿಂಗ್ಸ್ ತರ ನಮ್ಗೆ ಫ್ಲಿಪ್ ಆಗ್ತಿರುತ್ತೆ ಆ ಕಡೆ ಈ ಕಡೆ. ನೋಡಿ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಈ ಒಂದು ಡಿಸೈನ್ಗೆ ಚಾರ್ಜ್ ಮಾಡ್ಬೋದು ಅಂತ ಅಂದ್ರೆ ಯೂಶಲಿ ನಾನ್ ತಗೊಳ್ಳೋದು 700 ಇಂದ 800 ವರೆಗೂ ಈ ಒಂದು ಡಿಸೈನ್ಗೆ ನಾನು ಚಾರ್ಜ್ ಮಾಡ್ತೀನಿ. ಡಿಸೈನ್ ಏನಾದ್ರೂ ಇಷ್ಟ ಆಯ್ತು ಅಂತ ಅಂದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ.
ಹಾಗೆ ಮೆಟೀರಿಯಲ್ಸ್ ಬೇಕು ಅಂದ್ರೆ ವಿಡಿಯೋ ಮೇಲೆ ಬ್ಲೂ ಕಲರ್ ಅಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಕ್ಲಾಸಸ್ ಏನಾದರೂ ಅಟೆಂಡ್ ಮಾಡಬೇಕು ಅಂತ ಅಂದ್ರೆ ವಿಡಿಯೋ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ, ಯೆಲ್ಲೋ ಅಂಡ್ ರೆಡ್ ಅಲ್ಲಿ, ಆ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.